ಬೆಂಗಳೂರಿನ ಹುಲಿಮಾವು ಪೊಲೀಸರು ಜನವರಿ 14ರಂದು ದೇಶದಲ್ಲಿ ಅತಿದೊಡ್ಡ ಸೈಬರ್ ಕ್ರೈಮ್ ನೆಟ್ವರ್ಕ್ ಅನ್ನು ಐಡೆಂಟಿಫೈ ಮಾಡಿ ಅದರಲ್ಲಿ 14 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. A massive cybercrime network involving a college dropout and also his mother has now been busted in the city of Bengaluru. ಈ ಒಂದು ನೆಟ್ವರ್ಕ್ ನೋಡ್ತಾ ಹೋದ್ರೆ 1000 ಕೋಟಿಗೂ ಹೆಚ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟ 4500 ಅಕೌಂಟ್ಸ್ ಅನ್ನು ಫ್ರೀಸ್ ಮಾಡಲಾಗಿದೆ. ಇದರಲ್ಲಿ ಬರೋಬ್ಬರಿ 240 ಕೋಟಿಯಷ್ಟು ಹಣ ಇದೆ, ಅದನ್ನು ಸಹ ಫ್ರೀಸ್ ಮಾಡಿದ್ದಾರೆ. ಈ ಒಂದು ಕೇಸ್ ಅಲ್ಲಿ ಭಾಗಿಯಾಗಿರೋದು ಒಂದು ಗ್ರೂಪ್ ಅಲ್ಲ, ಒಂದು ಸಿಂಗಲ್ ಪರ್ಸನ್ ಕೂಡ ಅಲ್ಲ. ಒಬ್ಬ ಮಗ ತನ್ನ ತಾಯಿ ಜೊತೆ ಸೇರಿ ದೇಶದಾದ್ಯಂತ ಕಲೆಕ್ಟ್ ಆಗುವ ಬೆಟ್ಟಿಂಗ್ ಆಪ್ಸ್, ಇಲ್ಲಿಗಲ್ ಸ್ಕ್ಯಾಮ್ ಹಾಗೆ ಸೈಬರ್ ಕ್ರೈಮ್ ಇಂದ ಕಲೆಕ್ಟ್ ಆದ ಹಣವನ್ನು ವಿತ್ಡ್ರಾ ಮಾಡಕ್ಕೆ ಸಹಾಯ ಮಾಡಿದ್ದಾರೆ. And his mother Shabana Abdul Bari were recently arrested by a special team of the Bengaluru police. ಒಬ್ಬ 22 ವರ್ಷದ ಹುಡುಗ ತನ್ನ ತಾಯಿ ಜೊತೆ ಸೇರಿ ಈ ಒಂದು ಸೈಬರ್ ಕ್ರೈಮ್ಗೆ ಯಾವ ರೀತಿ ಕಾಲಿಟ್ಟ, ಮಗ ತನ್ನ ಅಮ್ಮನ ಜೊತೆ ಸೇರಿ ಈ ಒಂದು ಅಮಾಯಕ ಜನರನ್ನು ಯಾವ ರೀತಿ ಮೋಸ ಮಾಡಿ ಬ್ಯಾಂಕ್ ಅಕೌಂಟ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ರು. ಈ ನೆಟ್ವರ್ಕ್ ನ ಹಿಂದೆ ಇರುವಂತಹ ದುಬೈನ ಕಿಂಗ್ ಪಿನ್ ಅಂತೂ ಯಾರು, ಪೊಲೀಸರು ಈ ಒಂದು ನೆಟ್ವರ್ಕ್ ಅನ್ನು ಯಾವ ರೀತಿ ಐಡೆಂಟಿಫೈ ಮಾಡಿದ್ರು, ಪೊಲೀಸರಿಗೆ ಈ ಒಂದು ಕ್ಲೂ ಅನ್ನೋದು ಹೇಗೆ ಸಿಕ್ತು, ಪೊಲೀಸರು ಈ ಒಂದು ಕೇಸಲ್ಲಿ ಇನಿಷಿಯಲ್ ಆಗಿ ಯಾವ ಸ್ಟೆಪ್ ಅನ್ನು ತಗೊಂಡ್ರು, ಈ ತರ ಒಂದು ಸೈಬರ್ ಕ್ರೈಮ್ಗೆ ನಾವು ಹಾಗೆ ನಮ್ಮ ಫ್ಯಾಮಿಲಿ ತುತ್ತಾಗದೆ ಯಾವ ರೀತಿ ಸೇಫರ್ ಸೈಡ್ ಇರಬೇಕು ಅಂತ ಕಂಪ್ಲೀಟ್ ವಿವರಣೆ ಈ ವಿಡಿಯೋದಲ್ಲಿ ನೀಡಲಾಗಿದೆ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಈ ತರ ಲೇಟೆಸ್ಟ್ ಅಪ್ಡೇಟ್ ಆಗಿ ಟ್ರೆಂಡಿಂಗ್ ಟಾಪಿಕ್ಸ್ ಗಾಗಿ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. 2025 ನವೆಂಬರ್ ತಿಂಗಳಲ್ಲಿ ಬೆಂಗಳೂರಿನ ಅಕ್ಷಯನಗರಕ್ಕೆ ಸೇರಿದ 58 ವರ್ಷದ ಒಬ್ಬ ವ್ಯಕ್ತಿಗೆ ವಾಟ್ಸ್ಆಪ್ ಅಲ್ಲಿ ಒಂದು ಮೆಸೇಜ್ ಬರುತ್ತಾ, ಈ ನಿವೋ ಸಿಸ್ಟಮ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣ ಕೇವಲ ಕೆಲವೇ ದಿನದಲ್ಲಿ ನೀವು ಹೂಡಿಕೆ ಮಾಡಿದ ಹಣ ಡಬಲ್ ಆಗಿರುತ್ತೆ ಅಂತ ಒಂದು ಲಿಂಕ್ ಸಹ ಬಂದಿರುತ್ತೆ. ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಆ ವ್ಯಕ್ತಿ ಬರೋಬ್ಬರಿ 3 ಕೋಟಿಯನ್ನು ಇನ್ವೆಸ್ಟ್ ಮಾಡಿರ್ತಾನೆ. ಸರ್ಟನ್ ಪೀರಿಯಡ್ ಆದ್ಮೇಲೆ ಆ ಹಣವನ್ನು ವಿತ್ಡ್ರಾ ಮಾಡಬೇಕಾದ್ರೆ ಟ್ಯಾಕ್ಸ್ ಏನಿದೆ ಅದನ್ನು ಮೊದಲೇ ಪೇ ಮಾಡೋದಾಗಿ ಇನ್ಸ್ಟ್ರಕ್ಷನ್ಸ್ ಬರಕ್ಕೆ ಶುರು ಆಗುತ್ತೆ. ಆಗ ಆ ವ್ಯಕ್ತಿಗೆ ನಾನು ಸೈಬರ್ ಕ್ರೈಮ್ಗೆ ತುತ್ತಾಗಿದ್ದೀನಿ ಅಂತ ಬೆಂಗಳೂರಿನ ಅಕ್ಷಯನಗರದ ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ಕಂಪ್ಲೇಂಟ್ ನ ರೈಸ್ ಮಾಡ್ತಾನೆ. ಈ ಕಂಪ್ಲೇಂಟ್ ಅನ್ನು ಬೇಸ್ ಆಗಿ ಇಟ್ಕೊಂಡು ಬೆಂಗಳೂರಿನ ಹುಲಿಮಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಟೀಮ್ ಫಾರ್ಮ್ ಆಗಿ ಈ ಒಂದು ಹಣವನ್ನು ಟ್ರೇಸ್ ಮಾಡಕ್ಕೆ ಶುರು ಮಾಡ್ತಾರೆ. ಈ ಒಂದು 3 ಕೋಟಿ ಹಣ ಏನಿದೆ ಇದು ಒಂದೇ ಅಕೌಂಟ್ಗೆ ಹೋಗಿರಲ್ಲ, ಬದಲಿಗೆ ಮಲ್ಟಿಪಲ್ ಮ್ಯೂಲ್ ಅಕೌಂಟ್ಸ್ಗೆ ಹೋಗಿ ಸೇರಿರುತ್ತೆ. ಇಲ್ಲಿ ಮ್ಯೂಲ್ ಅಕೌಂಟ್ಸ್ ಅಂದ್ರೆ ಸೈಬರ್ ಕ್ರೈಮ್, ಇಲ್ಲಿಗಲ್ ಬೆಟ್ಟಿಂಗ್, ಸ್ಕ್ಯಾಮ್ ಮಾಡುವಂತಹ ವ್ಯಕ್ತಿಗಳು ಡೈರೆಕ್ಟ್ ಆಗಿ ಈ ಸ್ಕ್ಯಾಮ್ ಮಾಡಿದ ಹಣವನ್ನು ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಶಿಫ್ಟ್ ಮಾಡಿದ್ರೆ ಈ ತರ ಮಲ್ಟಿಪಲ್ ಅಕೌಂಟ್ಸ್ಗೆ ಡಿವೈಡ್ ಮಾಡ್ತಾರೆ. ಈ ಒಂದು ಮಲ್ಟಿಪಲ್ ಅಕೌಂಟ್ಸ್ ಏನಿರುತ್ತೆ ಡಿಫ್ರೆಂಟ್ ವ್ಯಕ್ತಿ ಆಗಿರುತ್ತೆ, ಐಡೆಂಟಿ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈ ಮ್ಯೂಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆದ ಹಣವನ್ನು ಡೈರೆಕ್ಟ್ ಆಗಿ ಕ್ರಿಪ್ಟೋ ಕರೆನ್ಸಿಗೆ ಮಾಡಿ ಕ್ರಿಪ್ಟೋ ಕರೆನ್ಸಿನ ತಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಈ ತರ ಮಾಡುವುದರಿಂದ ಪೊಲೀಸರಿಗೆ ಈ ಒಂದು ಮ್ಯೂಲ್ ಅಕೌಂಟ್ಸ್ ಅನ್ನು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಆದ್ರೂ ಕೂಡ ಬೆಂಗಳೂರಿನ ಹುಲಿಮಾವು ಪೊಲೀಸರು ಈ ಒಂದು ಅಕೌಂಟ್ಸ್ಗೆ ಹೆಚ್ಚಾಗಿ ಯಾವ ಅಕೌಂಟ್ಸ್ಗೆ ಹಣ ಹೋಗಿದೆ ಅಂತ ಲಿಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ಲಿಸ್ಟ್ ಮಾಡಿ ಈ ಹಣವನ್ನು ಯಾರು ವಿತ್ಡ್ರಾ ಮಾಡ್ತಾರೆ ಅಂತ ಕಾದು ಕೂತಿರ್ತಾರೆ. ಆಗ ಈ ಒಂದು ಕೇಸಿಗೆ ಎಂಟ್ರಿ ಕೊಡ್ತಾರೆ 22 ವರ್ಷದ ಉಜೈಫ್ ಮತ್ತೆ ತನ್ನ ತಾಯಿ ಶಬಾನಾ. ಉಜೈಫ್ ನ ತಂದೆ ಕೋವಿಡ್ ಸಮಯದಲ್ಲಿ ತೀರೋಗಿರ್ತಾರೆ. ಉಜೈಫ್ ಕಾಲೇಜ್ ಡ್ರಾಪ್ ಔಟ್, ತನ್ನ ಅಮ್ಮ ಕೂಡ ಯಾವುದೇ ಒಂದು ಕೆಲಸ ಸಹ ಮಾಡೋದಿಲ್ಲ. ಆದ್ರೂ ಕೂಡ ಇವರು ಪ್ರೀಮಿಯಂ ಲೈಫ್ ಅನ್ನು ಲೀಡ್ ಮಾಡ್ತಾ ಇರ್ತಾರೆ. ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಇವರು ಬೆಂಗಳೂರಿನ ಅಕ್ಷಯನಗರದಲ್ಲಿ ಒಂದು ಪ್ರೀಮಿಯಂ ಅಪಾರ್ಟ್ಮೆಂಟ್ ಅಲ್ಲಿ ತಿಂಗಳಿಗೆ 60,000 ರೆಂಟ್ ಅನ್ನು ಪೇ ಮಾಡಿ ಈ ಒಂದು ಲೈಫ್ ನ ಲೀಡ್ ಮಾಡ್ತಾ ಇರ್ತಾರೆ. ಇವರ ಮನೆಯಲ್ಲಿ ಪ್ರೀಮಿಯಂ ವಾಚಸ್, ಪ್ರೀಮಿಯಂ ಲೈಫ್ ಸ್ಟೈಲ್ ಅನ್ನು ಅಬ್ಸರ್ವ್ ಮಾಡಿದ ಪೊಲೀಸರು ಇವರನ್ನು ಅರೆಸ್ಟ್ ಮಾಡ್ತಾರೆ. 22 ವರ್ಷದ ಉಜೈಫ್ಗೆ ಬಿಕಾಂ ಡ್ರಾಪ್ ಔಟ್ ಸ್ಟೂಡೆಂಟ್ ಆಗಿರ್ತಾನೆ. ಎಜುಕೇಶನ್ ಅಲ್ಲಿ ಹಿಂದೆ ಇದ್ರು ಕೂಡ ಟೆಕ್ನಾಲಜಿ ಹಾಗೆ ಹ್ಯಾಕಿಂಗ್ ಅಲ್ಲಿ ತುಂಬಾ ಅಡ್ವಾನ್ಸ್ ಆಗಿರ್ತಾನೆ. ಈ ಒಂದು ಕಂಪ್ಲೀಟ್ ನೆಟ್ವರ್ಕ್ ನ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡ್ 55 ವರ್ಷದ ಪ್ರೇಮ್ ತನಿಜಾ. ಇವನು ಮುಂಬೈಗೆ ಸಂಬಂಧಪಟ್ಟ ವ್ಯಕ್ತಿ. ಈ ಹಿಂದೆ IPL ಅಲ್ಲಿ ಸ್ಪಾಟ್ ಫಿಕ್ಸಿಂಗ್ ನಡಿಬೇಕಾದ್ರೆ ಇವನು ಪ್ರೈಮ್ ಸಸ್ಪೆಕ್ಟ್ ಆಗಿದ್ದ. ಪ್ರೇಮ್ ತನಿಜಾ ದುಬೈಯಲ್ಲಿ ಸೆಟಲ್ ಆಗಿ ಮುಂಬೈನಲ್ಲಿ ಒಂದು ಪ್ರೀಮಿಯಂ ಅಪಾರ್ಟ್ಮೆಂಟ್ ಅಲ್ಲಿ ಆಫೀಸ್ ಅನ್ನು ಓಪನ್ ಮಾಡಿರ್ತಾನೆ. ಈ ಒಂದು ಆಫೀಸ್ ಮುಖಾಂತರ ಒಂದು ಟೀಮ್ ಅನ್ನು ಹೈರರ್ ಮಾಡಿ ದೇಶದಾದ್ಯಂತ ಸ್ಕ್ಯಾಮ್ ಸಹ ಮಾಡ್ತಾ ಇರ್ತಾರೆ. ಇದರಲ್ಲಿ ಮೇನ್ ಆಗಿ ಬಂದು swamiz.com ಹಾಗೆ ನಿಯೋ ಬೆಟ್ಟಿಂಗ್ ಆಪ್, ಇದಲ್ಲದೆ ಫೇಕ್ ಬೆಟ್ಟಿಂಗ್ ಆಪ್ಸ್ ಹಾಗೆ ಫೇಕ್ ಇನ್ವೆಸ್ಟ್ಮೆಂಟ್ಸ್ ಈ ತರ ಒಂದು ಡಿಸೈನ್ ಮಾಡಿ ದೇಶದಾದ್ಯಂತ ಈ ಒಂದು ನೆಟ್ವರ್ಕ್ ನ ಸ್ಪ್ರೆಡ್ ಮಾಡಿ ಜನರಿಂದ ಈ ಒಂದು ಹಣವನ್ನು ವಂಚನೆ ಮಾಡಿ ಹಣ ಗಳಿಸಿರ್ತಾನೆ. ಈ ಹಿಂದೆ ಸ್ವಾಮೀಜಿ ಬೆಟ್ಟಿಂಗ್ ಆಪ್ ಅನ್ನು ಉಜೈಫ್ ಆಡ್ತಾ ಇರ್ತಾನೆ. ಅವನು ಎಷ್ಟೇ ಅಮೌಂಟ್ ಹಾಕಿದ್ರು ಸಹ ಈ ಒಂದು ಬೆಟ್ಟಿಂಗ್ ಆಪ್ ಅಲ್ಲಿ ಲಾಸ್ ಆಗ್ತಾ ಇರ್ತಾನೆ. ಈ ಪ್ರಾಬ್ಲಮ್ ನ ಓವರ್ಕಮ್ ಮಾಡೋದಕ್ಕೆ ಉಜೈಫ್ ಈ ಒಂದು ಸ್ವಾಮೀಜಿ ಬೆಟ್ಟಿಂಗ್ ಆಪ್ ಅನ್ನು ಹ್ಯಾಕ್ ಮಾಡಿರ್ತಾನೆ. ಸ್ವಾಮೀಜಿ ಬೆಟ್ಟಿಂಗ್ ಆಪ್ ಹ್ಯಾಕ್ ಆಗಿದೆ ಅಂತ ಪ್ರೇಮ್ ತನಿಜಾ ಯಾರಿಗೂ ಹೇಳಿದ್ರೆ ಉಜೈಫ್ ನ ಟ್ಯಾಲೆಂಟ್ ಅನ್ನು ಇಲ್ಲಿ ಐಡೆಂಟಿಫೈ ಮಾಡಿ ಉಜೈಫ್ ನನ್ನು ಪ್ರೇಮ್ ತನಿಜಾ ಟೀಮ್ಗೆ ಹೈರ್ ಮಾಡ್ಕೋತಾನೆ. ಉಜೈಫ್ ನ ಕೆಲಸ ಮ್ಯೂಲ್ ಅಕೌಂಟ್ಸ್ ಅನ್ನು ಕ್ರಿಯೇಟ್ ಮಾಡೋದು, ಈ ಅಕೌಂಟ್ಸ್ ಗೆ ಬಂದ ಹಣವನ್ನು ವಿತ್ಡ್ರಾ ಮಾಡಿ 15 ದಿನಕ್ಕೊಮ್ಮೆ ದುಬೈಗೆ ಹೋಗಿ ಅದನ್ನು ಕ್ರಿಪ್ಟೋ ಕರೆನ್ಸಿಗೆ ಕನ್ವರ್ಟ್ ಮಾಡಿ ಆ ಹಣವನ್ನು ಪ್ರೇಮ್ ತನಿಜಾಗೆ ಹ್ಯಾಂಡ್ ಓವರ್ ಮಾಡೋದಾಗಿರುತ್ತೆ. ಪ್ರತಿ ಸಲ ಹ್ಯಾಂಡ್ ಓವರ್ ಮಾಡಿದಾಗ ಇವನಿಗೆ ಕಮಿಷನ್ ಆಗಿ ಪ್ರತಿ ತಿಂಗಳು 25 ರಿಂದ 35 ಲಕ್ಷ ಉಜೈಫಿಗೆ ಕಮಿಷನ್ ಮುಖಾಂತರ ಸಿಗ್ತಾ ಇರತ್ತ. ಈ ಒಂದು ಆಕ್ಟಿವಿಟಿಯನ್ನು ಯಾರಿಗೂ ಸಹ ಅನುಮಾನ ಪಡದ ರೀತಿಯಲ್ಲಿ ಉಜೈಫ್ ಮತ್ತೆ ತನ್ನ ತಾಯಿ ಶೆಬೀನಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಇವರ ಟ್ಯಾಲೆಂಟ್ ಆಗಿ ಇವರು ಇಂಪ್ಲಿಮೆಂಟ್ ಮಾಡುವ ರೀತಿ ನೋಡಿದ್ರೆ ಎಲ್ಲ ಸಹ ಶಾಕ್ ಆಗ್ಬೇಕು. ಇಲ್ಲಿ ತಾಯಿ ಮತ್ತು ಮಗ ಸೇರಿ ಮೇನ್ ಆಗಿ ಟಾರ್ಗೆಟ್ ಮಾಡತಂತ ವ್ಯಕ್ತಿಗಳು ಯಾರಂದ್ರೆ ದಿನನಿತ್ಯ ಕೂಲಿ ಕೆಲಸ ಮಾಡುವವರು, ಸ್ಲಮ್ಗಳಲ್ಲಿ ಕೆಲಸ ಮಾಡುವವರು, ಸರ್ಕಾರಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಜನರು,
ಹಾಗೆ ಕಾಲೇಜುಗಳಲ್ಲಿ ಬೆಟ್ಟಿಂಗ್ ಆಪ್ಸ್ ಮುಖಾಂತರ ಹಣ ಕಳೆದುಕೊಂಡಂತಹ ವ್ಯಕ್ತಿಗಳನ್ನು ಐಡೆಂಟಿಫೈ ಮಾಡಿ ಅವರಿಗೆ 3,000ದಿಂದ 5,000ವರೆಗೆ ಕಮಿಷನ್ ಆಸೆ ತೋರಿಸಿ ಅವರ ಹತ್ರ ಇದ್ದಂತಹ ಆಧಾರ್ ಕಾರ್ಡ್ ಹಾಗೆ ಪಾನ್ ಕಾರ್ಡ್ ಸಂಬಂಧಪಟ್ಟ ಕಂಪ್ಲೀಟ್ ಅಕೌಂಟ್ಸ್ ಅನ್ನು ಇವರು ಓಪನ್ ಮಾಡ್ತಾ ಇದ್ರು. ಆ ಅಕೌಂಟ್ ಗೆ ಸಂಬಂಧಪಟ್ಟ ಡೆಬಿಟ್ಸ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ಸ್, ಪಾಸ್ಬುಕ್ಸ್, ಚೆಕ್ ಬುಕ್ಸ್ ಅನ್ನು ಎಲ್ಲ ಸಹ ಇವರು ಕಲೆಕ್ಟ್ ಮಾಡ್ಕೋತಾ ಇದ್ರು. ಇದಲ್ಲದೆ ಈ ಒಂದು ಆಧಾರ್ ಕಾರ್ಡ್ ಪ್ಯಾನ್ ನಲ್ಲಿ ಎಷ್ಟು ಸಿಮ್ ಜನರೇಟ್ ಆಗುತ್ತಾ ಅಷ್ಟು ಸಿಮ್ ಗಳನ್ನು ತೆಗೆದುಕೊಂಡು ಅವರಿಗೆ ಕಮಿಷನ್ ಕೊಟ್ಟು ಅಲ್ಲಿಂದ ಕಳಿಸ್ತಾ ಇದ್ರು. ನಂತರ ಈ ತರ ಕಲೆಕ್ಟ್ ಮಾಡಿದ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಚೆಕ್ ಬುಕ್ ಗಳನ್ನು ಎಲ್ಲ ಡೀಟೇಲ್ಸ್ ದುಬೈನಲ್ಲಿರುವಂತಹ ಪ್ರೇಮ್ ತನೇಜಾ ಕಳಿಸ್ತಾ ಇದ್ರು. ಪ್ರೇಮ್ ತನೇಜಾ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಹಾಗೆ ಸ್ಕ್ಯಾಮ್ಸ್ ಮುಖಾಂತರ ಕಲೆಕ್ಟ್ ಆದ ಎಲ್ಲ ಹಣವನ್ನು ಈ ಒಂದು ಇಂಡಿವಿಜುವಲ್ ಅಕೌಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಉಜ್ಜೈಫ್ ಮತ್ತೆ ತನ್ನ ತಾಯಿ ಶೆಬೀನಾ ಸೇರಿ ಈ ಹಣವನ್ನು ವಿತ್ಡ್ರಾ ಮಾಡಿ ಆ ಹಣವನ್ನು ಕ್ರಿಪ್ಟೋಗೆ ಕನ್ವರ್ಟ್ ಮಾಡಿ ಈ ಕ್ರಿಪ್ಟೋನ ಉಜ್ಜೈಫ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ರು. ಈ ರೀತಿ ಈ ಒಂದು ನೆಟ್ವರ್ಕ್ ನಡೀತಾ ಇತ್ತು. ಪೊಲೀಸ್ ಇನ್ವೆಸ್ಟಿಗೇಷನ್ ಹೊರಬಂದ ಸುದ್ದಿ ಏನಂದ್ರೆ ತಾಯಿ ಮತ್ತೆ ಮಗ ಸೇರಿ 7,500 ಬ್ಯಾಂಕ್ ಅಕೌಂಟ್ಸ್ ಗಳನ್ನು ಓಪನ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸ್ ಅನ್ನು ದುಬೈನಲ್ಲಿರುವ ಪ್ರೇಮ್ ತನೇಜಾಗೆ ಟ್ರಾನ್ಸ್ಫರ್ ಮಾಡಿದಾಗಿದೆ ಎಂದು ತಿಳಿಸಿದ್ದಾರೆ. ಇಷ್ಟೊಂದು ಆಕ್ಟಿವಿಟಿ, ಇಷ್ಟೊಂದು ಟ್ರಾನ್ಸಾಕ್ಷನ್ ನಡೆದರೂ ಕೂಡ ಪೊಲೀಸರಿಗೆ ಅನುಮಾನ ಬರದ ರೀತಿಯಲ್ಲಿ ಸ್ಯಾಟಲೈಟ್ ಫೋನ್ ಅನ್ನು ಬಳಸಿ ಈ ಒಂದು ಟ್ರಾನ್ಸಾಕ್ಷನ್ ಸಂಬಂಧಪಟ್ಟ ಡೀಟೇಲ್ಸ್ ಹಾಗೆ ಇವನ್ನೆಲ್ಲ ಶೇರ್ ಮಾಡ್ತಾ ಇದ್ರು. ಸ್ಯಾಟಲೈಟ್ ಫೋನ್ ಅಲ್ಲಿ ಕೇವಲ ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕಾಲ್ ಹಿಸ್ಟರಿ ಡಿಲೀಟ್ ಆಗುತ್ತೆ. ಈ ಸ್ಯಾಟಲೈಟ್ ಕಾಲ್ ಅನ್ನು ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ಇದೇ ರೀತಿಯ ಸೈಬರ್ ಕ್ರೈಮ್ ಕಂಪ್ಲೇಂಟ್ಗಳು ದೇಶದಾದ್ಯಂತ 864 ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುತ್ತೆ. ಸ್ವಾಮೀಜಿ ಬೆಟ್ಟಿಂಗ್ ಆಪ್ ಹಾಗೆ ನ್ಯೂ ಸಿಸ್ಟಮ್ ಆಪ್ ಹಾಗೆ ಫೇಕ್ ಇನ್ವೆಸ್ಟ್ಮೆಂಟ್ ಮುಖಾಂತರ ಹಣ ಕಳೆದುಕೊಂಡಿದ್ದೀವಿ ಅಂತ 864 ಕಂಪ್ಲೇಂಟ್ ಸೈಬರ್ ಕ್ರೈಮ್ ಪೊಲೀಸರಿಗೆ ಬಂದಿರುತ್ತೆ. ಬೆಂಗಳೂರು ಪೊಲೀಸರು ಉಜಯ್ ಕೊಟ್ಟಿದ್ದ ಇನ್ಫಾರ್ಮೇಶನ್ ಅನ್ನು ಆಧಾರವಾಗಿಟ್ಕೊಂಡು ರಾಜಸ್ಥಾನ್, ಮುಂಬೈ, ಡಿಲ್ಲಿಯಲ್ಲಿ 14 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಇವರ ಹತ್ರ ಇಂದ 1 ಕೋಟಿ ಹಣ, 500 ಗ್ರಾಂ ಚಿನ್ನ, 8 ಲ್ಯಾಪ್ಟಾಪ್ಸ್, 58 ಮೊಬೈಲ್ಸ್ ಹಾಗೆ ಹಲವಾರು ಸ್ಯಾಟಲೈಟ್ ಫೋನ್ ಅನ್ನು ಸಹ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬೆಂಗಳೂರಿನ ಜೆಪಿ ನಗರದಲ್ಲಿ ಇದ್ದಂತಹ ಉಜೈಫ್ನ ಅಪಾರ್ಟ್ಮೆಂಟ್ ಸರ್ಚ್ ಮಾಡಬೇಕಾದ್ರೆ ಅವರಿಗೆ 242 ಡೆಬಿಟ್ ಕಾರ್ಡ್ಸ್, 58 ಸೆಲ್ ಫೋನ್ಸ್, 531 ಗ್ರಾಂ ಚಿನ್ನ, 4,90,000 ಕ್ಯಾಶ್, ಪ್ರೀಮಿಯಂ ರೋಲೆಕ್ಸ್ ವಾಚಸ್ ಈ ಒಂದು ಅಪಾರ್ಟ್ಮೆಂಟ್ ಇಂದ ಕಲೆಕ್ಟ್ ಮಾಡಿದ್ದಾರೆ. ಈ ನೆಟ್ವರ್ಕ್ ಅಲ್ಲಿ ಎಲ್ಲಾ ಟೀಮ್ ಮೆಂಬರ್ಸ್ ಸೇರಿ ಬರೋಬ್ಬರಿ 9,000 ಆಕ್ಟಿವ್ ಅಕೌಂಟ್ ಗಳನ್ನು ಯೂಸ್ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಈ ತರ ಸೈಬರ್ ಕ್ರೈಮ್ ಹಾಗೆ ಇಲ್ಲಿಗಲ್ ಮನಿ ಲಾಂಡ್ರಿಯಿಂದ ನಾವು ಹಾಗೆ ನಮ್ಮ ಫ್ಯಾಮಿಲಿಯನ್ನು ಯಾವ ರೀತಿ ಸೇಫ್ ಆಗಿ ಇಟ್ಕೋಬೇಕಾಗಿದೆ. ಈ ಒಂದು ಸೈಬರ್ ಕ್ರೈಮ್ ಗೆ ಇನ್ವಾಲ್ವ್ ಆಗದೇ ಇರಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲಿಸಬೇಕಾಗಿದೆ. ಇದರಲ್ಲಿ ಫಸ್ಟ್ ಬಂದು OTP ರೂಲ್. ಕಾಲ್ ಮಾಡಿ ನಾನು ಬ್ಯಾಂಕ್ ಎಂಪ್ಲಾಯಿ ಇಲ್ಲ ನಾನು ಗವರ್ಮೆಂಟ್ ಆಫೀಸರ್ ಅಂತ ಯಾರೇ ಕೇಳಿದ್ರು ಸಹ ನಿಮಗೆ ಬಂದಿರುವಂತಹ OTP ಯನ್ನು ಶೇರ್ ಮಾಡಬೇಡಿ. ನೆಕ್ಸ್ಟ್ ಬಂದು QR ರೂಲ್. QR ಕೋಡ್ಸ್ ಇರೋದು ಮನಿಯನ್ನು ಟ್ರಾನ್ಸ್ಫರ್ ಮಾಡುವುದಕ್ಕೆ. ಯಾವುದೇ ಒಬ್ಬ ವ್ಯಕ್ತಿ ನಿಮ್ಮ ಹತ್ರ ಒಂದು QR ಕೋಡ್ ಕಳಿಸಿ ಇದನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಹಣ ಬರುತ್ತೆ ಅಂದ್ರೆ ಅದು ಪಕ್ಕಾ ಸ್ಕ್ಯಾಮ್ ಆಗಿರುತ್ತೆ. ಸೊ ಬಿ ಕೇರ್ಫುಲ್. ಮನೆಯಲ್ಲಿರುವಂತಹ ಸೀನಿಯರ್ ಸಿಟಿಜನ್ಸ್ಗೆ ತಿಳಿಸಿ, ಅನ್ನೋನ್ ನಂಬರ್ಸ್ ಇಂದ ಕಾಲ್ ಬಂದ್ರೆ ಅದನ್ನ ಲಿಫ್ಟ್ ಮಾಡಬೇಡಿ. ಸೇವ್ ಆಗಿರೋ ನಂಬರ್ಗಳಿಂದ ಮಾತ್ರ ಕಾಲ್ ಬಂದ್ರೆ ಅದನ್ನ ರಿಸೀವ್ ಮಾಡಿ. ಯಾವುದೇ ಮೆಸೇಜ್ ಅಲ್ಲಿ ಬಂದು ನಿಮ್ಮ ಅಕೌಂಟ್ ಫ್ರೀಸ್ ಆಗುತ್ತೆ, ನೀವೊಂದು OTP ಕೊಡಿ, ಇಲ್ಲಾಂದ್ರೆ ಈ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಅಂತ ಅವ್ರಿಗೆ ಹೇಳ್ತಾ ಇದ್ರೆ ಅದನ್ನು ಕ್ಲಿಕ್ ಮಾಡಬೇಡಿ ಅಂತ ಅವ್ರಿಗೆ ಮೊದಲೇ ತಿಳಿಸಿರಿ. ಸ್ಟೂಡೆಂಟ್ಸ್ ಗಳಿಗೆ ಈಸಿ ಮನಿ ಹಾಗೆ ಪಾರ್ಟ್ ಟೈಮ್ ಜಾಬ್ ಕೊಡಿಸ್ತೀವಿ ಅಂತ ಆನ್ಲೈನ್ ಪೋರ್ಟಲ್ ರಿಜಿಸ್ಟರ್ ಮಾಡ್ಕೋತಾರೆ. ಈ ಒಂದು ಜಾಬ್ಗೆ ನೀವು ಅಪ್ಲಿಕೇಬಲ್ ಆಗಬೇಕಾದ್ರೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಮೊದಲೇ ಹಣವನ್ನು ಕಲೆಕ್ಟ್ ಮಾಡ್ತಾರೆ. ಸೊ ಈ ತರ ಒಂದು ಜಾಬ್ಗಳಿಂದ ದೂರ ಇರಿ. ನೆಕ್ಸ್ಟ್ ಬಂದು MFA ಮಲ್ಟಿಪಲ್ ಫ್ಯಾಕ್ಟರ್ ಅಥೆಂಟಿಕೇಶನ್. ಇದನ್ನು ಆನ್ ಮಾಡಿಡಿರಿ. ಇನ್ವೆಸ್ಟ್ಮೆಂಟ್ಸ್ ಹಾಗೆ ಬ್ಯಾಂಕಿಂಗ್ ಆಪ್ಸ್ ಅನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಆಗಿ ಪ್ಲೇ ಸ್ಟೋರ್ ಇಲ್ಲಾಂದ್ರೆ ಆಪಲ್ ಸ್ಟೋರ್ ಅನ್ನು ಯೂಸ್ ಮಾಡಿ. ಥರ್ಡ್ ಪಾರ್ಟಿ ಆಪ್ ಅನ್ನು ಯೂಸ್ ಮಾಡಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಆದ್ರೆ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಮಾಡಕ್ ಹೋಗಬೇಡ್ರಿ. ಇದು ಮೇನ್ ಆಗಿ ನಿಮ್ಮ ಬ್ಯಾಂಕ್ ಅನ್ನು ಹ್ಯಾಕ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬಿ ಕೇರ್ಫುಲ್ ವೈಲ್ ಡೌನ್ಲೋಡಿಂಗ್ ಥರ್ಡ್ ಪಾರ್ಟಿ ಆಪ್ಸ್. ಇಫ್ ಇನ್ ಕೇಸ್ ನಿಮಗೆ ಸೈಬರ್ ಕ್ರೈಮ್ ನಡೆದು ನಿಮ್ಮ ಹಣವನ್ನು ಕಳೆದುಕೊಂಡ್ರೆ ವಿತಿನ್ 1 ಅವರ್ ಅಲ್ಲಿ 1930ಗೆ ಕಾಲ್ ಮಾಡಿ. ಈ ಫಸ್ಟ್ 1 ಅವರ್ ಅನ್ನು ಸೈಬರ್ ಕ್ರೈಮರು ಗೋಲ್ಡನ್ ಅವರ್ ಅಂತ ಕರೀತಾರೆ. ಈ ಫಸ್ಟ್ ಅವರ್ ಅಲ್ಲಿ ನೀವು ಇನ್ಫಾರ್ಮ್ ಮಾಡೋದ್ರಿಂದ ನಿಮ್ಮ ಹಣವನ್ನು ಟ್ರೇಸ್ ಮಾಡಿ ಹಿಂದೆ ಪಡೆಯಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ನೀವು ಲೇಟ್ ಮಾಡಿದ್ರೆ ಆ ಹಣ ಮಲ್ಟಿಪಲ್ ಅಕೌಂಟ್ಸ್ಗೆ ಶೇರ್ ಆಗಿ ಆ ಅಕೌಂಟ್ಸ್ ಇಂದ ರಿಕವರ್ ಮಾಡೋದು ತುಂಬಾ ಕಷ್ಟವಾಗಿರುತ್ತೆ. ನೆಕ್ಸ್ಟ್ ಯಾವುದೇ ರೀತಿಯ ಈ ತರ ಒಂದು ಸೈಬರ್ ಕ್ರೈಮ್ ನೀವು ನಡೆದ್ರೆ ಇಮಿಡಿಯೇಟ್ ಆಗಿ ವಿತಿನ್ ಅವರ್ಸ್ ಅಲ್ಲಿ ಈ ಒಂದು ಹೆಲ್ಪ್ ಲೈನ್ಗೆ ಕಂಪ್ಲೇಂಟ್ ಮಾಡಿ. ನ್ಯಾಷನಲ್ ಸೈಬರ್ ಕ್ರೈಮ್ ಪೋರ್ಟಲ್ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡಿ ಇದನ್ನು ಸಬ್ಮಿಟ್ ಮಾಡಿದ್ರೆ ನಿಮ್ಮ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ನಿಮ್ಮ ಹಣ ಹಿಂಪಡೆಯುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಮೆಸೇಜ್ ಮುಖಾಂತರ ಹಾಗೆ ವಾಟ್ಸ್ಆಪ್ ಮುಖಾಂತರ ಯಾವುದೇ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಹಣ ಬೇರೆಯವರಿಗೆ ಟ್ರಾನ್ಸ್ಫರ್ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ಆಗಿ UTR ನಂಬರ್ಗಳನ್ನು ಸ್ಕ್ರೀನ್ ಶಾಟ್ ಇಟ್ಕೊಂಡಿರಿ. ನೆಕ್ಸ್ಟ್ ನೀವು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಕೊಟ್ಟಾಗ ಈ UTR ನಂಬರ್ ಹಾಗೆ ಟ್ರಾನ್ಸಾಕ್ಷನ್ ID ಇರುವುದರಿಂದ ಆ ಫ್ರಾಡ್ ಮಾಡಿದ ವ್ಯಕ್ತಿಯನ್ನು ಐಡೆಂಟಿಫೈ ಮಾಡೋದು ಈಸಿ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಈಸಿ ಮನಿಗೋಸ್ಕರ ಪ್ರಯತ್ನ ಪಡಬೇಡಿ. ಈ ಈಸಿ ಮನಿಯಿಂದ ನಿಮ್ಮ ಲೈಫ್ ಅನ್ನು ರಿಸ್ಕ್ ಅಲ್ಲಿ ಇಡ್ತೀರಾ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಸೊ ನಮ್ಮ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟವಾದರೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ. ನಮ್ಮ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ತರ ಲೇಟೆಸ್ಟ್ ಹಾಗೆ ಟ್ರೆಂಡಿಂಗ್ ಅಪ್ಡೇಟ್ಸ್ ಅನ್ನ ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸೊ ನನ್ನ ಹೆಸರು ಆನಂದ್. ಸಿಗ್ತೀನಿ ಈ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್